ಹುಟ್ಟುವುದು ಅಂತ ಅವಳು ಅದೃಶ್ಯವಾಗಿದ್ದಾಳೆ ಎನ್ನುವ ಹಾಗೆ ಇದು ನನ್ನ ಕಲ್ಪನೆ. ಆ ಕಲ್ಪನೆಯನ್ನ ಇಲ್ಲಿ ಬಳಸಿಕೊಂಡೆ. ಯಾಕೆ ಬ್ರಹ್ಮ ಯಾಕೆ ಯೋಚಿಸ್ತಾ ಇದ್ದಿ ಸೃಷ್ಟಿ ಮಾಡು ಆರಂಭಿಸುವ ಕಾರ್ಯ ಎನ್ನುವ ಹಾಗೆ. ಹೌದು, ನೀವು ಹೇಳುವ ಮುನ್ನ ನನ್ನಲ್ಲಿರುವಂತ ಈ ಸಮಸ್ಯೆಗೆ ಪರಿಹಾರ ನಿಮ್ಮಿಂದ ಸಿಗಬೇಕು. ಹೌದಾ? ಹೌದಪ್ಪ, ಪರಿಹಾರ ಆಗುವ ಸಮಸ್ಯೆ ಆದ್ರೆ ಸಿಗ್ಬೋದಲ್ಲ. ಪರಿಹಾರ ಇರ್ತದೆ. ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರ ರೂಪ ಉಂಟೇ ಉಂಟು, ಇರಲೇಬೇಕಲ್ಲ. ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಓಂಕಾರ ಸ್ವರೂಪಿಣಿಯ ಸಾಕ್ಷಾತ್ಕಾರ. ಮೊದಲಾಗಿ ಮಗು ಬ್ರಹ್ಮ ಹೆಸರಿಡುವಾಗ ಅಲ್ವಾ, ಆಮೇಲೆ ವಿಷ್ಣು, ಆಮೇಲೆ ಈಶ, ಆಮೇಲೆ ಉದ್ಯೋಗ ಕೊಡುವಲ್ಲಿ ಬ್ರಹ್ಮ ಕಳೆದ ಕಲ್ಪನೆಯಾದಂತಹ ಪ್ರಪಂಚದ ಜೀವಿ ರಾಶಿಗಳನ್ನ ನೀನು ಸೃಷ್ಟಿಸುವವ. ಎರಡನೆಯ ವಿಧಾನ ಸೃಷ್ಟಿ ಕಾರ್ಯ ನನ್ನನ್ನೇ ಮೊದಲಾಗಿ ಕರೆದದ್ದು. ಮೂರನೆಯದಾಗಿ ಬ್ರಹ್ಮ ನಿನಗಿರುವುದಕ್ಕೆ ಸತ್ಯಮೋಕ್ಷ. ನೋಡು, ಲೆಕ್ಕ ಇಟ್ಕೊಂಡು ಮೂರಾಯಿತು. ಆಮೇಲೆ ಬ್ರಹ್ಮ ನಿನಗೆ ದೇಹವನ್ನು ರಕ್ಷಿಸಿಕೊಳ್ಳುವಲ್ಲಿ ಆಯುಧ ದಂಡ. ನಾಲ್ಕಾಯ್ತು ತಾನೆ. ಐದನೆಯದಾಗಿ ವರ್ಣ. ಈ ಐದನೆಯ ವರ್ಣದಲ್ಲಿಯೂ ಪ್ರಥಮ ಸ್ಥಾನ. ಈ ಪಂಚ ಶ್ರೇಣಿಯಲ್ಲಿ ನನ್ನನ್ನ ಕರೆದ ಮಟ್ಟದಲ್ಲಿ ನಾನು ಹಿರಿದು ಅನ್ನುವುದರ ಬಗ್ಗೆ ಮತ್ತು ಸಂದೇಹವೇ ಇಲ್ಲ. ಆದ್ರೂ ನಿಮ್ಮಿಂದ ಒಪ್ಪಿಗೆ ಬರಬೇಕಲ್ಲ. ಅದಕ್ಕಾಗಿ ನನ್ನನ್ನ ಹಿರಿಯವ ಅಂತ ಹೇಳಿ, ನನ್ನ ಅಣ್ಣ ಅಂತ ಹೇಳಿ ನನ್ನ ಸೃಷ್ಟಿ ಕಾರ್ಯ ಆರಂಭ ಆಗ್ತದೆ. ಹೌದಾ? ನೀನು ಹಿರಿಯವ, ನಾನು ಹಿರಿಯವ. ಎಲ್ಲ ನೀನು ಮೊದಲು ಕೊಡಿ. ಎರಡನೇ ಮೂರನೇ ಅದು
ಆಗುದಿಲ್ಲ. ಅಲ್ಲ, ಮಾತಿನ ರುಚಿಯನ್ನ ಸವಿಯುವಲ್ಲಿ ಒಂದು ರೀತಿ ನಗೆ ಬರ್ತದೆ. ಹೌದು. ಮಾತು ವ್ಯಂಗ್ಯಾರ್ಥವಾದ್ರೆ ಅಪಾರ್ಥವಾದಂತಹ ಕಥಕ ನಗ ಉಮ್ಮಳಿಸ್ತದೆ. ಹೌದು. ಇದರಲ್ಲಿ ಯಾವ ವಿಧಾನದಲ್ಲದ್ದು? ನಿನ್ನ ಮಾತು ಕೇಳಿ ನಮ್ಮ ಒಂದು ಜಾತಿ ಹಾಸ್ಯಾಸ್ಪದವಾಯ್ತು. ಹಾಸ್ಯ? ಹೌದೌದು. ಏನದು? ನೀರಿನ ಮೇಲೆ ತೇಲಿ ಬಿಡುತ್ತಿದ್ದವರು ನಾವು ಯಾರೆನ್ನುವಂತಹ ವಿಷಯ ನಮಗೆ ಗೊತ್ತಿಲ್ಲದೆ ಅಮ್ಮನನ್ನು ಧ್ಯಾನಿಸಿದವರು. ಆ ಪ್ರಸಂಗ ಮುಗಿಯಿತು ಅಲ್ವಾ? ಪ್ರತ್ಯಕ್ಷರಾದಂತ ಅಮ್ಮ ಹೇಳಿದಂತಹ ಮಾತನ್ನು ಅದೇ ಆಗ ಪಾಲಿಸಬೇಕಾದ ನಮ್ಮ ಕರ್ತವ್ಯ. ಅಮ್ಮ ಹೇಳಿದ್ದರಲ್ಲೇ ಆಗ ಅಲ್ವಾ? ಮಗನೇ ಬ್ರಹ್ಮ ಸೃಷ್ಟಿ ಮಾಡು ಅಂತ ಅಮ್ಮ ಹೇಳಿದ್ದಾರೆ. ಅಮ್ಮ ಹೇಳಿದ ಕಾರ್ಯದಲ್ಲಿ ನೀನು ಸೃಷ್ಟಿ ಮಾಡಿದ್ದೀಯ. ಯಾವುದನ್ನು ಸೃಷ್ಟಿ ಮಾಡಿದ್ದೀಯ? ಯಾವುದು? ಮೊದಲು ಮದವನ್ನು ಸೃಷ್ಟಿ ಮಾಡ್ತಾ ಇದ್ದೀಯ. ಅದಕ್ಕಾಗಿ ನಾವು ನಗಾಡಬೇಕಾಯಿತು. ಇದು ಸೃಷ್ಟಿಗೆ ಸ್ಥಿತಿಗೆ ಸರಿಯಾದಂತ ವಿಚಾರ ಆಗ್ಲಿಕ್ಕಿಲ್ಲ. ಆದರೂ ನೀನು ಸೂಚನೆ ಕೊಟ್ಟಿಯಲ್ಲ, ಅದೇನು ಅಪರಾಧ ಅಂತ ಆಗ್ಲಿಕ್ಕೂ ಇಲ್ಲ ಅಲ್ವಾ? ನಾನು ಜೀವಿರಾಶಿಗಳನ್ನ ಸೃಷ್ಟಿಸುವಲ್ಲಿ ನನ್ನ ಕಾರ್ಯ ಪ್ರಥಮ. ಇಷ್ಟೇ. ಅಮ್ಮ ಎಲ್ಲವೂ ನಿನಗೆ ಮೊದಲು ಕೊಟ್ಟರು ಎಂಬಲ್ಲಿಗೆ ಬೈಕೊಟ್ಟಿದ್ದಾಳ ಇವತ್ತ. 5 ವಿಭಾಗ, ಅದರ ಪ್ರಥಮ ಶ್ರೇಣಿಯೇ ನನ್ನದ್ದು. ಅದನ್ನು ಕೊಟ್ಟಾಗ ನನ್ನನ್ನೇ ಕರೆದು ಅಮ್ಮ ಈ ಎಲ್ಲವೂ ಮೊದಲು ಕೊಟ್ಟರು ಎಂಬಾಗ ಈ ಮೊದಲು ಎನ್ನುವಂತಹ ಶಬ್ದ ಎಷ್ಟು ಅಪಾಯ ಸೂಚಿಸ್ತದೆ ಗೊತ್ತುಂಟ ನನಗೆ. ಅಪಾಯವನ್ನು ಸಂರಕ್ಷಿಸಿಕೊಳ್ಳುವಂತ ಉಪಾಯಕಾರ ನಾನು. ಅದೆಲ್ಲ ಬಂದು ನನಗೆ ತೊಂದರೆ ಇದೆ. ಹಾಗಾದ್ರೆ ಈ ಕುರಿತಾಗಿ ಉದಾಹರಣೆ ಕೊಡೋಣ ಅಂತ ಹೇಳಿದ್ರೆ ಈಗ ಏನೂ ಇಲ್ಲ, ಎಲ್ಲ ನೀರು, ಬರೇ ನೀರು ಬಿಟ್ಟರೆ ಮತ್ತೇನೂ ಇಲ್ಲ. ಹಾಗಾದ್ರೆ ಉದಾಹರಣೆ ಇಲ್ವೋ? ಉಂಟು. ಯಾವುದು? ಕಳೆದ ಕಲ್ಪದ ಕುರಿತಾಗಿ ನಾವು ಸ್ವಲ್ಪ ಚರ್ಚಿಸಿದ್ರೆ ಹಲವಾರು ವಿಷಯಗಳು ಸಿಗ್ತದೆ. ಅಮ್ಮ ಎಲ್ಲವೂ ನನಗೆ ಮೊದಲು ಕೊಟ್ಟಳು ಎಂಬಾಗ ನೀನು ಸಣ್ಣವನಾಗ್ತೇ ಬಿಟ್ಟು ದೊಡ್ಡವನಾಗುವುದಿಲ್ಲ. ಹೌದೌದು. ಯಾಕೆ? ಒಂದು ತಾಯಿಗೆ ಹಲವಾರು ಮಂದಿ ಮಕ್ಕಳು ಇರ್ತಾರೆ. ಅರ್ಥಾತ್ ಹಲವು ಮಕ್ಕಳ ತಾಯಿ ಅಂತ ಇಟ್ಕೊಳ್ಳೋಣ. ಹಲವು ಮಕ್ಕಳ ತಾಯಿ ಆದವಳು ಮೊದಲು ಕರೆಯುವುದು ಯಾರನ್ನ? ಸಣ್ಣ ಮಗನನ್ನು ಕರೀತಾಳೆ. ಎಲ್ಲಿಯಾದ್ರೂ ಹೋಗಿ ಅನಾಹುತ ಮಾಡಿಕೊಂಡು ತಾಯಿ ಕಷ್ಟ ಆಗ್ತದೆ ಅಂತ. ಹಾಗಾದ್ರೆ ಅಮ್ಮ ನಿನ್ನನ್ನು ಮೊದಲು ಕರೆದು ನೀವು ಸಣ್ಣವನಾದಿಯಲ್ಲ. ತಾಯಿ ಅಂತ ಆಗ್ಬೇಕಿದ್ರೆ ಹಿರಿದು ಕಿರಿದು ಎಲ್ಲ ಇರ್ಬೇಕು. ಹೌದು. ಆ ನೆಲೆಯಲ್ಲಿ ನಾನು ಹಿರಿಯ ಮಗ ಅನ್ನುವಂತ ಒಂದು ನೆಲೆಯನ್ನು ಗುರುತಿಸಿರ್ಬೇಕಮ್ಮ. ಹಿರಿಯವರಾಗಿರುವಂತ ನಿಮ್ಮನ್ನು ಸುಧಾರಿಸಲಿ ಎನ್ನುವಂತ ವಿಚಾರಕ್ಕಾಗಿಯೇ ಬಿಟ್ಟದ್ದು. ಆದ್ರಿಂದಲೇ ಇಂತಹ ಗಹನವಾದಂತಹ ಆಧಾರವನ್ನು ನಾನು ಒಟ್ಟಿದ್ದು. ಅಮ್ಮ ನಮ್ಮನ್ನು ಸುಧಾರಿಸುವ ವಿಷಯ ತಿಳಿಸಿದ್ದೇ ಆಗಿದ್ರೆ ನೀನು ದೊಡ್ಡವಂತ ನೇರವಾಗಿ ಒಪ್ಪಿಕೊಡಬಹುದಾಗಿ. ತಿಳಿಸುವುದು ಬೇಡವಾ? ಬಾಳೆಹಣ್ಣು ಕೊಡ್ತಾರೆ, ಅದು ಹೀಗೆ ತಿನ್ಬೇಕು ಹೀಗೆ ತಿನ್ಬೇಕು ಎನ್ನುವಂತ ವಿಧಾನ ಹೇಳ್ಕೊಡ್ಬೇಕಾಗಿಲ್ಲ. ಅಮ್ಮನ ಮೂರನ್ನು ಹುಟ್ಟಿಸಿದ್ದಾರೆ, ಇನ್ನೆಲ್ಲರೂ ಸರಿಪಡಿಸಿಕೊಳ್ತಾರೆ ಅಂತ ಅದೃಷ್ಟವಾದ್ರು. ಇದು ನಿನ್ನ ಊಹನೆ ಆದೀತು. ಅದಕ್ಕೆ ನಾವು ಒಪ್ಪಬೇಕು ಅಂತಿಲ್ವಲ್ಲ? ಅದು ಒಪ್ಪುವುದಿಲ್ಲ ಅಂತ ಆದ್ರೆ ನಾನು ಇನ್ನೂ ನಿನ್ನ ವಿಷಯ ಕುರಿತಾಗಿ ಆಲೋಚನೆ ಮಾಡಿದ್ರೆ ಹಲವಾರು ಉದಾಹರಣೆ ಉಂಟು. ಮೊದಲು ಎನ್ನುವ ಶಬ್ದ ಎಷ್ಟು ಅಪಾಯ ಅಂತ ಹೇಳಿದ್ರೆ ಒಂದು ಸಮಾರಂಭ ಏರ್ಪಡಿಸ್ತಾರೆ. ಸಮಾರಂಭ ಏರ್ಪಡಿಸುವ ಪೂರ್ವದಲ್ಲಿ ಮೊದಲು ಬರುವವರು ಯಾರು? ಯಾರು? ಚಪ್ರ ಹಾಕುವವರು, ಪಾತ್ರೆ ತೊಳೆಯುವವರು, ಹೀಗೆ ಹಲವಾರು ಮಂದಿ ಪೂರ್ವ ಸಿದ್ಧತೆ ಮಾಡುವವರು ಮೊದಲು ಬರ್ತಾರೆ ಈ ಸಮಾರಂಭದಲ್ಲ. ಹಾಗಿರುವಾಗ ಮೊದಲು ನಮ್ಮ ಉದ್ಯೋಗ ಕೊಟ್ಟುವಂತ ನೀನು ದೊಡ್ಡವನಾಗುವುದು ಹೇಗೆ? ಚಪ್ಪರವೇ ಇಲ್ಲ ಅಂತಂದ್ರೆ ಸಮಾರಂಭ ಆಗುವುದು ಹೇಗೆ? ಆಗುವುದಿಲ್ಲ. ಮೊದಲೇ ಚಪ್ಪರ ಬೇಕು. ಹಾಗಾದ್ರೆ ಅಲ್ಲಿಯೂ ನೀನು ಮುಖ್ಯ ಅಂತ ಗುರುತಿಸುವುದಕ್ಕಾಗುವುದಿಲ್ಲ. ಅದು ಪ್ರಧಾನವಾಗಿರ್ಬೇಕಾದದ್ದು. ಅದರಿಂದ ನಾನೇ ಶ್ರೇಷ್ಠ ಅಂತ ಹೇಳು. ಸಮಾರಂಭಕ್ಕೆ ಚಪ್ಪರ ಪ್ರಧಾನ ಇರಬಹುದು, ಆದ್ರೆ ಸಮಾರಂಭದ ಅಧ್ಯಕ್ಷ ಪ್ರಧಾನವಾಗಿರ್ತಾನೆ. ಅಲ್ಲಿ ಪ್ರಥಮ ಗುರುತಿಸುವುದು ಚಪ್ಪರದಿಂದಲೇ. ಈ ಅಧ್ಯಕ್ಷ ಬರುವುದು ಎಷ್ಟೊತ್ತಿಗೋ. ಸಮಯ ಸಿಕ್ಕಿದ್ರೆ ಬರ್ತಾನೆ, ಅದಲ್ವಾದ್ರೆ ಮುನ್ನಡೆಸಿಕೊಳ್ಳಿ ಅಂತಾನೆ. ಆದ್ರೆ ಬಂದವರು ನಿರೀಕ್ಷೆ ಏನಿರ್ತದೆ. ಆದ್ದರಿಂದ ಚಪ್ಪರವೇ ಶ್ರೇಷ್ಠ. ಚಪ್ಪರ ಹಾಕಿದವರು ಯಾರು ಅಂತ ನಿರೀಕ್ಷೆ ಮಾಡುವುದಿಲ್ಲ. ಇವತ್ತು ಅಧ್ಯಕ್ಷರೇ ಹಾಕಿ ಬರ್ಲಿಲ್ಲ ಅಂತ ಬಹಳ ತಲೆ ಕಾಯಿಸ್ಕೊಳ್ತಾರೆ. ಆದ್ರೆ ಈ ಚಪ್ಪರವಾಗಿರುವ ಕಾರಣ ಅವನು ಸಭೆ ನಡೀತದೆ ಅಂತ ಊಹಿಸ್ತಾನೆ. ಹೋಗು ಬ್ರಹ್ಮ, ಎಷ್ಟೇ ನೀನು ವಾದಿಸುವುದಕ್ಕೆ ಮುಂದಾದ್ರು ನನ್ನ ನಿರೀಕ್ಷೆಯಲ್ಲಿ ನಿನ್ನ ಸೃಷ್ಟಿ ಕಾರ್ಯ ಹೆಚ್ಚಿನದ್ದಲ್ಲ. ಆದ್ದರಿಂದ ನಾನು ವಿಚಾರ ಹೇಳ್ತೇನೆ. ನಾನು ಹೇಳಿದ್ದಕ್ಕೆ ಬರೇ ನೀನು ಒಪ್ಪದೇ ಇದ್ರೆ ಆಗಲಿಕ್ಕಿಲ್ಲ. ನಾವೀಗ 3 ಮಂದಿ ಇದ್ದೇವೆ. 3 ಮಂದಿ ಇದ್ದಾವಾಗ ಇಲ್ಲಿ ಯಾರಿಗೆ ಬಹುಮತ ಸಿಗ್ತದೆ ಅಂತ ಕಿರಿಯವನನ್ನು ಕೇಳೋಣ. ಅವ ಸುಮ್ಮನೆ ಇದ್ದಾನಲ್ಲ, ಅವನಿಗೆ ಅವಕಾಶ ಕೊಟ್ಟರೆ ನಮ್ಮ ಹಿರಿಯವನ್ನು ಒಪ್ಪಿಕೊಳ್ಳಿ.
ಈಗ ನೀನು ಹೇಳಿಕೊಳ್ಳುವುದೇನು ನೀನು ಹೆಚ್ಚಿನವನ? ನಾನು ಹಿರಿಯವ. ಅದರಲ್ಲಿ ಮೊದಲು ಕರೆದ ಮಾತ್ರಕ್ಕೆ ನೀನೇ ಹೆಚ್ಚಿನವ. ಎಲ್ಲ ವಿಧಾನವೆಲ್ಲ ನಮ್ಮ ಕರ್ತದ್ದು ನನ್ನನ್ನೇ. ನೀವು ಯಾರಾದ್ರೂ ಒಮ್ಮೆ ಮುಂದೆ ಬಂದದ್ದುಂಟಾ? ಈಗ ನಿನಗೆ ಬಹುಮತ ಬೇಕು, ಮತ್ತೆ ಒಪ್ಪಿಕೊಳ್ಬೇಕು ನಾವು. ಅಲ್ಲ, ನಾನು ಹೇಳಿ ಸರಿಯಾದ ಒಪ್ಪಿಕೊಳ್ಳು. ಸರಿಯಾದ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀನ್ ಹೆಚ್ಚಿನವ ಅಂತ ನಾವು ಒಪ್ಪಿಕೊಳ್ಳುವುದಾ? ಯಾವ ಲೆಕ್ಕದಲ್ಲಿ ಒಪ್ಪಿಕೊಳ್ಳುವುದು? ಈಗ ನಾನು ಹೇಳ್ತೇನೆ ನಾನೇ ಹೆಚ್ಚಿನವ, ನೀನು ಒಪ್ಪಿಕೊಳ್ತೀಯಾ? ಇಲ್ಲ, ನಾನು ಒಪ್ಪುದಿಲ್ಲ. ಯಾಕೆ ಒಪ್ಪುದಿಲ್ಲ? ಆಧಾರ ಬೇಕು. ಈಗ ನಾನು ಹೇಳಿದೆ, ಅಮ್ಮ ಹೇಳಿದ ಎಲ್ಲಿ ಆಧಾರ ಉಂಟು? ಆಧಾರ ಕೊಟ್ಟಿದ್ದೀಯಾ ನೀನು? ಮತ್ತೆ ಅದರಲ್ಲಿಯೂ ನಾನು ಹೆಚ್ಚಿನವ ಹೇಗೆ ಎನ್ನುವುದನ್ನು ತೋರ್ಪಡಿಸ್ತೇನೆ. ಈಗ ಕಳೆದ ಕಲ್ಪದ ವಿಷಯ ಬೇಡ. ನಮ್ಮ ಊರಲ್ಲಿ ಈಗ ನಮ್ಮ ಮೂವರಲ್ಲಿ ನಿನ್ನಿಬ್ಬರಿಗೆ ಕಣ್ಣೆನ್ನುವುದು ಎಷ್ಟು? ನಮ್ಗೆ ಎರಡೇ ಕಣ್ಣು. ನನಗೆ ನೋಡ, ಮೂರನೇ ಕಣ್ಣು ಮುಖಣ್ಣ ತ್ರಿನೇತ್ರಧಾರಿ ನಾನು. ಅಷ್ಟೇ ಅಲ್ಲ, ಎರಡು ಕಣ್ಣು ದೃಷ್ಟಿ ಕಡಿಮೆ ಆಗಿರ್ಬೇಕು. ಯಾಕೆ? ಮೂರನೇ ಕಣ್ಣಲ್ಲಾದ್ರೂ ನೋಡ್ಕೊಳ್ಳಿ ಅಂತ ಇರ್ಬೇಕು. ಹಾಗೆ ಈ ಎರಡು ಕಣ್ಣು ಕಾಣುವುದಕ್ಕೆ. ಇದು ಯಾಕೆ? ಯಾಕೆ? ಕಾಲವನ್ನು ಅರಿತು ನಯಗೊಳಿಸುವುದಕ್ಕೆ ಈ ಕಣ್ಣು ತ್ರಿನೇತ್ರಧಾರಿ. ಅಷ್ಟಕ್ಕೆ ಮುಗಿಲಿಲ್ಲ. ನಿನ್ನ ಕೈಯಲ್ಲಿರುವುದು ಎಷ್ಟೊಂದದು? ದಂಡ. ಬರೀ ದಂಡ. ಅದ್ರ ಪಾವಿತ್ರತೆ ಎಷ್ಟು ಅಂತ ನಿನಗೆ ಗೊತ್ತಿಲ್ಲ. ನನ್ನ ಕೈಯಲ್ಲಿರುವಂತಹ ಶೂಲ ನೋಡಿದೆಯಾ? ಹೌದು, ತ್ರೈಶೂಲ, ಸೃಷ್ಟಿ ಸ್ಥಿತಿ ಲಯ, ಈ ಮೂರನ್ನು ಗುರುತಿಸುವಂತಹ ತ್ರಿಶೂಲ ನನ್ನ ಕೈಯಲ್ಲಿ. ಅಷ್ಟಕ್ಕೆ ಮುಗಿಲಿಲ್ಲ. ಎತ್ತರವಾದಂತಹ ಗಿರಿ ರಜತಾದ್ರಿಗಿರಿ ಇರುವುದಕ್ಕೆ ಸ್ಥಳ ಮಣ್ಣಿನ ಪರ್ವತ. ಮಣ್ಣಿನ ನಮಗೆಲ್ಲ ಲೋಕ, ನಿಂದೆಲ್ಲ ಪರ್ವತ, ಬೆಳ್ಳಿ ಬೆಟ್ಟ. ಈ ರೀತಿ ನಾನೇ ಹೆಚ್ಚಿನವ ಎನ್ನುವುದಾಗಿ ಹೇಳ್ತಾ ಇದ್ದೇನೆ. ಒಪ್ತೀಯ ನೀನು? ಒಪ್ಪುದಿಲ್ಲ. ನಿನ್ನಲ್ಲಿ ಯಾವಾಗಲೂ ನಾವು ಕರೀಲಿಲ್ಲ ಮೊದಲು. ನಿಮ್ಮಲ್ಲಿ ಆ ಸಮಾನತೆ ಇದ್ದದ್ದೇ ಆದ್ರೆ ಅರಿವನ್ನು ಕೊಡುವಾಗ ಒಂದರಲ್ಲಾದ್ರೂ ಮುಂದುವರಬೇಕಿತ್ತು. ಆದ್ದರಿಂದ ನೀವು ಏನು ನನ್ನಲ್ಲಿ ಸಮಾನತೆಯನ್ನು ಕಂಡುಕೊಳ್ಳಿಲ್ಲ. ನಿನ್ನನ್ನು ಮೊದಲು ಕರೆದ ಮಾತ್ರಕ್ಕೆ ನೀನು ಹೆಚ್ಚಿನವ ಆಗುವುದಿಲ್ಲ. ನಾವು ಜ್ಯೇಷ್ಠ. ಈಗ ಸಂಖ್ಯೆಯನ್ನು ತೆಗೆದುಕೊಳ್ಳುವ. ಈಗ ಕ್ರಮ ಪ್ರಕಾರವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ 1 2 3 1 2 3 ಇದರಲ್ಲಿ ಹೆಚ್ಚಾವುದು? ಸ್ಥಾನ ದಶಮಸ್ಥಾನವನ್ನ ಹೊಂದುವಲ್ಲಿ, ಯುಗುಣವನ್ನ ಹೊಂದುವಲ್ಲಿ ನಿಮ್ಮದಿಬ್ಬರದ್ದು ಉಂಟು. ಒಂದೆನ್ನುವಂತ ಒಂದು ಸಂಖ್ಯೆ ಅದು ಇಲ್ಲದೇ ಇದ್ರೆ ಎರಡು ಅಂತ ತಿರುಗಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಪಂಚಾಂಗವೇ ಇಲ್ಲದೇ ಇದ್ರೆ ಮನೆಯೇ ಇಲ್ಲ. ಅದು ಹಾಗಾಗುವುದಿಲ್ಲ. ಈ ಸಂಖ್ಯಾಶಾಸ್ತ್ರಕ್ಕೆ ಪ್ರಥಮವಾದ ಅಡಿಗಲ್ಲ ಒಂದು. ಬ್ರಹ್ಮ ಇಲ್ಲಿ ಮೂರೇ ಹೆಚ್ಚು, ಮಹೇಶ್ವರ ನಾನೇ ಹೆಚ್ಚಿನ. ಒಪ್ಪಿಕೊಳ್ಳು. ಒಪ್ಪಿಕೊಳ್ಳಿದ್ದು ನಾನು ಬಿಡುವುದಿಲ್ಲ. ಏನು ಮಾಡ್ತೇನ? ನೀನು ಸೃಷ್ಟಿ ಮಾಡುವಂತಹ ಜೀವರಾಶಿಗಳನ್ನು ಸಣ್ಣದಾಗಿ ಸುಟ್ಟು ಭಸ್ಮ ಮಾಡ್ತೇನೆ.
ಸಮಯ ಅರಿತು ಸಂದರ್ಭಕ್ಕೆ ಸರಿಯಾಗಿ ಲಯ ಮಾಡಬೇಕು ಎಂಬಾಗ ನಿಮ್ಮ ಉದ್ಯೋಗಕ್ಕೆ ಅವಕಾಶ ಕೊಡುವ ಸೃಷ್ಟಿಕರ್ತ ಬ್ರಹ್ಮ. ಆದ್ದರಿಂದ ನನ್ನ ಸೃಷ್ಟಿ ಶ್ರೇಷ್ಠ. ನಾನು ಹೇಳಿದ್ದನ್ನು ಒಪ್ಪಿಕೊಳ್ಳಿ, ನಾನು ಹಿರಿಯವಂತ ಒಪ್ಪಿ ನಾನೆಲ್ಲ ತೀರ್ಮಾನ ಮಾಡ್ತೇನೆ. ಅಲ್ವೇ ಕಾರ್ಯ ಘನವಾದದ್ದಲ್ಲ. ಸೃಷ್ಟಿ ಮಾಡಿದರೆ ನೆನಪಾಗದೆ ನಿನ್ನ ಸೃಷ್ಟಿ ನನ್ನ ಲೆಕ್ಕದಲ್ಲಿ ಏನು ಅಲ್ಲ. ಲೆಕ್ಕಾಚಾರ ನೀನು ಹಾಕುವುದು ಬೇಡ, ನೀನು ಹಾಕಿರೋದು ಆಗುವುದೂ ಇಲ್ಲ. ಹಾಗಂತ ಸೃಷ್ಟಿಸುವಂತಹ ಕಾರ್ಯವನ್ನು ಕಡಿಮೆ ಅಂತ ಗುರುತಿಸುವುದಿಲ್ಲ. ಘನ ಯಾಕೆ ಸೃಷ್ಟಿಪ ಕಾರ್ಯ ನೀನು ಹೇಳುವಷ್ಟು ಘನವಾದದ್ದಲ್ಲ. ಘನ ಅಲ್ಲದೆ ನಿಮ್ಗಿಬ್ರು ಉದ್ಯೋಗ ಬೇಕಲ್ಲ. ಉದಾಹರಣೆಗೆ ಆಲೋಚನೆ ಮಾಡಿದ್ರೆ ಒಂದು ತಲೆ ಬಿಸಿ. ಈಗ ಅಮ್ಮ ನಿನ್ನಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಹೇಳಿದ್ದೇನನ್ನ, ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ಸೃಷ್ಟಿಸು, ಪುನರ್ನಿರ್ಮಾಣಕ್ಕೆ ಸೃಷ್ಟಿಕರ್ತ. ಹಾಗಾದ್ರೆ ನಿನ್ನದು ವಿಶೇಷ ಅಂತ ಹೇಳಿಕ್ಕೆ ಆಗುದಿಲ್ವಲ್ಲ. ಮತ್ತೆ ನಿಮ್ಮದು ಎಂತದ್ದು ವಿಶೇಷ? ನಾವು ವಿಶೇಷ ಅಂತ ಹೇಳಿಕೊಳ್ಳಿಲ್ವಲ್ಲ. ಅಲ್ಲ ಹೇಳಿಕೊಳ್ಳಿಲ್ಲ ಎಂಬಲ್ಲಿ ನಾವು ಹೇಳಿದ್ರೆ ಒಪ್ಕೊಳ್ಬಹುದಲ್ಲ. ಒಪ್ಕೊಂಡೆ
ಮುಂದೆ ಬರ್ತದೆ. ಇನ್ನೊಬ್ರು ನೋಡಿ ಗುರುತಿಸ್ಬೇಕು. ಗುರುತಿಸುವಲ್ಲಿ ವರ್ತಮಾನ ಕಾಲದಲ್ಲಿ ಭವಿಷ್ಯತ್ತಿನ ಕುರಿತು ಯೋಚಿಸಿ ಹೇಳಿದ್ರ ನನ್ನ ಕಾರ್ಯ ಆರಂಭ ಆಗ್ಲಿಲ್ಲ ನೋಡು. ಕಾರ್ಯ ಆರಂಭ ಆದ್ಮೇಲೆ ಎಲ್ಲ ಹೇಳೋದು ನಮ್ಮ ಸುದ್ದಿ. ಅಮ್ಮ ನಮ್ಮ ವಿಧಿ 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 ಅಂತ ನಾವೀಗ ಬಹಳ ಹಿಂದಿನ ಬಗ್ಗೆ ಆಲೋಚನೆ ಮಾಡಿದ್ರೆ ಸೃಷ್ಟಿಸುವ ಕಾರ್ಯವೇ ಘನವಾದದ್ದು. ನಮ್ಮಿಂದ ನೀನೇ ಹಿರಿಯವ ಅಂತ ಆಗಿದ್ರೆ ಇಷ್ಟೆಲ್ಲ ಆಗಲೇಬೇಕಾ? ಅಗಲೇ ಅಲ್ಲ, ಅಮ್ಮ ಎಲ್ಲವನ್ನು ಸೂಚಿಸಿ ಹೋಗ್ಬೇಕಾಗಿತ್ತು. ಅದೆಲ್ಲ ಹೇಳ್ಬೇಕಾದ ಅಗತ್ಯ ಇಲ್ಲ. ನಮ್ಮಲ್ಲಿ ಮತನ ಶಕ್ತಿ ಇರುವಾಗ, ಸೂಕ್ಷ್ಮತೆ ಇರುವಾಗ ಎಲ್ಲ ಅಮ್ಮ ಹೇಳ್ತಾಳ. ಹಾಗಾದ್ರೆ ಸೃಷ್ಟಿಸುವ ಕಾರ್ಯವೇ ಘನವಾದದ್ದು ಅಂತ ವಾದಿಸ್ಲಿಕ್ಕೆ ಹೋದ್ರೆ ಕಡಿಮೆ ಆಗ್ತದೆ. ಯಾಕೆ? ಯಾಕೆ? ಕಳೆದ ಕಲ್ಪದ ಕೊನೆಯಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ನೋಡು. ಏನು ಎಲ್ಲರೂ ಯಾವ ನಿರ್ಣಯಕ್ಕೆ ಬಂದಿದ್ದಾರೆ? ಹೆಣ್ಣಾಗಲಿ ಗಂಡಾಗಲಿ ಎದೇ ಸಾಕು ಅಂತ ನಿರ್ಣಯಕ್ಕೆ ಬಂದಿದ್ದಾರೆ. ಯಾಕೆ? ಯಾಕೆ? ಅದು ನನ್ನ ಸೃಷ್ಟಿ ವಿಶೇಷವಾದಾಗ ಅದು ತಗ್ಗಿಸುವುದಕ್ಕಾಗಿ ನಾನು ಅಭಿಪ್ರಾಯದಂತ ಸೂಚನೆ ನೀಡಿದ್ದು. ಹಾಗಲ್ಲ, ಅದೆಲ್ಲ ನಿಮ್ಮ ಸೂಚನೆ ಅಲ್ಲ. ಸೃಷ್ಟಿ ಹೆಚ್ಚಾಯ್ತು ಸೃಷ್ಟಿಸಿದ್ದು, ಇನ್ನು ಸಮತೋಲನವಾಗಬೇಕು ಅಂತ 1-2 ಸಾಕು ಅಂತ ತೀರ್ಮಾನಿಸಿ. ಸೃಷ್ಟಿಸುವುದು ವಿಶೇಷ ಅಲ್ಲ, ಕಾಲಕ್ಕೆ ಸರಿಯಾಗಿ ಆಹಾರ ವಸತಿ ವಸನಗಳನ್ನು ಕೊಟ್ಟು ನಡೆಸುವ ಕಾರ್ಯ ಕಷ್ಟ. ಹೌದಾ? ಈಗ ಜನಸಂಖ್ಯೆ ಹೆಚ್ಚಾದ ಆಮೇಲೆ ಆಹಾರದ ಕೊರತೆ ಆದ್ರೆ ಏನ್ ಮಾಡುದು? ಆ ಬಗ್ಗೆ ನಾನು ಯೋಚಿಸಿ ಸೃಷ್ಟಿಯನ್ನು ನಿಯಂತ್ರಿಸುವ ಸಂಖ್ಯಾಶಾಸ್ತ್ರಗಳು ಸೃಷ್ಟಿ ಕಡಿತಗೊಳಿಸುತ್ತೇನೆ. ನಮ್ಮ ಅದೆಲ್ಲ ಗೊತ್ತುಂಟು. ಉತ್ತಮವಾದಂತಹ ಕ್ಷೇತ್ರದಲ್ಲಿ ನೀನೊಬ್ಬ ಬೀಜ ಬಿತ್ತುವ ಅಂತ ಮಾಡ್ಕೊಳ್ಳೋಣ. ಒಂದು ಹಾಳು ಪ್ರದೇಶದಲ್ಲಿ ಹೋಗಿ ಬೀಜ ಬಿತ್ತು, ಅದು ಮೊಳಕೆ ಬರ್ತದ? ಬರುವುದಿಲ್ಲ. ಅಥವಾ ಮೊಳಕೆ ಬಂದಿತ್ತು ಅಂತ ಅಲ್ಲಿಗೆ ಪೂರ್ಣ ಅಂತ ಆಗ್ತದ? ಆಗುವುದಿಲ್ಲ. ಅದಕ್ಕೆ ಗೊಬ್ಬರ